ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಟೈಮು ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇರೋದು. ನಮ್ಮ ಹಿತೈಷಿಗೆ ಎಲ್ಲರೂ ಅರಸಿ ಆಶೀರ್ವದಿಸಿ, ಯಾಕಂದರೆ ಫಸ್ಟ್ ಟೈಮು ನಾವು ತಂದೆ ತಾಯಿ ಆಗೋದು ಅದೊಂಥರ ವಿಚಾರ. ಮಕ್ಕಳನ್ನ ಓದಿಸಿ ಅವ್ರಿಗೊಂದು ಎಜುಕೇಷನ್ ಕೊಡ್ತೀವಲ್ಲ, ಅದು ಒಂಥರ ಎಲ್ಲ ಪೇರೆಂಟ್ಸ್ಗೂ ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಮಗಳು ರೆಡಿಯಾಗಿದ್ದಾಳೆ. ಇವತ್ತು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಅವರು ಕಲರ್ ಡ್ರೆಸ್ ಹಾಕ್ಕೊಂಡೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲರೂ ನಮ್ಮ ಗಗನ ಅಲ್ಲ, ಹಿತೈಷಿಗೆ ಎಲ್ಲರೂ ಬ್ಲೆಸ್ ಮಾಡಿ, ಓಕೆನಾ, ಎಲ್ಲರೂ ವಿಶ್ ಮಾಡಿ. ಅವಳು ಕೂಡ ಚೆನ್ನಾಗಿ ಓದಲಿ ಅಂದರೆ ಪರ್ಟಿಕ್ಯುಲರಾಗಿ ಎಜುಕೇಷನ್ ಇರಬೇಕು. ಯಾಕಂದರೆ ಸಾಮಾನ್ಯ ಜ್ಞಾನ ತಿಳ್ಕೊಳ್ಳೋಕ್ಕೋಸ್ಕರ ಇರಲೇಬೇಕು, ವ್ಯವಹಾರ ತಿಳ್ಕೊಳ್ಳೋಕ್ಕೋಸ್ಕರ ಎಜುಕೇಷನ್ ಇರಲೇಬೇಕು. ಅವಳಿಗೆ ಏನು ಆಗೋಕ್ಕೆ ಇಷ್ಟ ಇದೆಯೋ ಅದನ್ನೇ ಆಗಲಿ ಅಂತ ನಾವು ಕೇಳೋದು. ಅದೇ ಓದಲೇಬೇಕಂತ ಏನು ಜಾಸ್ತಿ ಫೋರ್ಸ್ ಎಲ್ಲ ಮಾಡಲ್ಲ, ಬಲವಂತ ಏನಿಲ್ಲ. ಈಗ ಸದ್ಯಕ್ಕೆ ಒಂದು ವ್ಯವಹಾರ ಜ್ಞಾನ ಮತ್ತು ಪ್ರಪಂಚದ ಜ್ಞಾನ ತಿಳ್ಕೊಳ್ಳೋಕ್ಕೋಸ್ಕರ ಅವಳು ಓದಬೇಕನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ನಮ್ಮ ಹಿತೈಷಿಗೆ ಎಲ್ಲರೂ ಕೂಡ ಬ್ಲೆಸ್ ಮಾಡಿ. ಇವ್ರು ನೋಡಿ, ಗಗನ ಪುಟ್ಟಿದು ತುಂಬಾ ಜಾಸ್ತಿ ಆಗಿದೆ ನೋಡಿ. ಬನ್ನಿ, ಇವಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ. ನಾನು ಅದು ಯಾವುದು ಸ್ಕೂಲ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ಕೂಲಿಗೆಲ್ಲ ಬಿಟ್ಟು ಬಂದಿದ್ದಾಯಿತು. ಆದಮೇಲೆ ಎಷ್ಟು ಮಳೆ ಬರ್ತಿದೆ ಅಂದರೆ ಮಳೆಲೇ ಬಟ್ಟೆ ಒಗಿತಾ ಇದ್ದೀನಿ. ಜಾಸ್ತಿ ಬಟ್ಟೆ ಆಗ್ಬಿಟ್ಟಿದೆ. ಮಳೆ ಅಂತ ಬಟ್ಟೆನೇ ವಾಶ್ ಮಾಡಿಲ್ಲ ನಾನು. ಎಷ್ಟು ಮಳೆ ಬರ್ತಿದೆ ಅಂದರೆ ನೋಡಿ, ಮಳೆಲೇ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಮಾತ್ರ ಈ ಮಿಷಿನಲ್ಲಿ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಎಲ್ಲ ಏನಿಲ್ಲ, ಇಲ್ಲೇ ಲೋಕಲ್ ತೊಗೊಂಡಿರೋದು ನಾವು. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಈ ವಾಷಿಂಗ್ ಮಿಷಿನಲ್ಲಿ. ಆಲ್ಮೋಸ್ಟ್ 30-40 ಸಾವಿರ ಕೊಟ್ಟು ತೊಗೊಂಡಿರೋರು ಕೂಡ ಮತ್ತೆ ಇದನ್ನೇ ತೊಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಇದ್ರ ರಿವ್ಯೂ. ನಾನಂತೂ ತೊಗೊಂಡು ನಮ್ಮ ಮನೆಯವರು ಅಂದರೆ ನನ್ನ ಬಾಣಂತಿಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ಯಾಕೊತ್ತಾ, ನಾವು ಏನೇ ಒಂದು ಜನಗಳಿಗೆ ಹೇಳಬೇಕಂದ್ರೆ ಜನರಿಗೆ ನಾವು ಓನ್ ಎಕ್ಸ್ಪೀರಿಯನ್ಸಿಂದ ಹೇಳಬೇಕಂತೆ. ಸೊ ಹಂಗಾಗಿ ಇದು ನಾನು ತೊಗೊಂಡು ತುಂಬ ಚೆನ್ನಾಗಿ ಕೊಳೆ ಹೋಗಿದೆ. ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಅಂದರೆ ಬ್ಲ್ಯಾಂಕೆಟ್ ಎಲ್ಲ ಅಂದರೆ ಈ ಥರ ಹಾಸಿಗೆ ಕವರೆಲ್ಲ ಒಂದು 4 ಹಾಕ್ಬೋದು. ದೊಡ್ಡ ಬ್ಲ್ಯಾಂಕೆಟ್ ಈ ಥರದ್ದೆಲ್ಲ ಆದರೆ ಒಂದೊಂದೇ ಹಾಕಬೇಕು ಅಷ್ಟೇ. ಬೆಳಗ್ಗೆ ಟಿಫನ್ನು ಪಲಾವ್ ಮಾಡಿದೆ, ಮಧ್ಯಾಹ್ನ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡಿದೆ. ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ಜಾಸ್ತಿ. ಗಗನ ಮಲ್ಕೊಂಡಿರಬೇಕು, ಇಲ್ಲ ಗಗನ ಪುಟ್ಟಿನ ಯಾರಾದರೂ ಎತ್ಕೊಂಡಿರಬೇಕು, ಆವಾಗ ಮಾತ್ರ ನಾನು ಈ ಥರ ರೆಸಿಪಿ ವ್ಲಾಗ್ನೆಲ್ಲ ಶೇರ್ ಮಾಡೋಕ್ಕಾಗೋದು. ಸೊ ಇವತ್ತು ಬಟ್ಟೆ ವಾಶ್ ಮಾಡೋದಿದ್ದರಿಂದ ಗಗನ ಪುಟ್ಟಿನ ನಮ್ಮಮ್ಮ ಮನೇಲಿ ಬಿಟ್ಟು ಬಂದಿದ್ದೀನಿ. ಇವಾಗ ಇದು ಹಾಸಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು. ಯಾಕಪ್ಪ ಅಂದರೆ ನಮ್ಮ ಗಗನ ಪುಟ್ಟಿ ಯಾವಾಗಲೂ ಸುಸು ಮಾಡ್ಕೋತಾ ಇರ್ತಾಳೆ ನೋಡಿ. ಅದಕ್ಕೆ ನಾನು ಈ ಬ್ಲೂ ಕಲರ್ ರ್ಯಾಪರ್ನ ತರಿಸಿದ್ದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ 80 ರುಪೀಸ್ ಅಷ್ಟೇ. 80 ರುಪೀಸ್. ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಒಂದೊಂದು ರೂಪಾಯಿಗೂ ನಾವು ನೋಡ್ತಾ ಇರ್ತೀವಿ. ಬೇರೆ ಅಂದರೆ ದುಡ್ಡಿರೋರಿಗೆ ಅವ್ರು ಕ್ವಾಲಿಟಿ ನೋಡ್ತಾರೆ, ನಾವು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ನೋಡ್ತೀವಿ. ಸೊ ಹಾಗಾಗಿ ನನಗೆ 80 ರೂಪಾಯಿಗೆ ಮೀಶೋದಲ್ಲಿ ಇದು 70% ಆಫರ್ ಅಂತ ಬಿಟ್ಟಿದ್ರು. ನಾನು ಆವಾಗ ಇದನ್ನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ನಾನು ಅದರ ರಿವ್ಯೂನ ಕೊಟ್ಟಿದ್ದೀನಿ. ಇನ್ಸ್ಟಾ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳಲ್ಲೆಲ್ಲ ರಿವ್ಯೂ ಕೊಟ್ಟಿದ್ದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಲಿಂಕ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಕೊಡ್ತೀನಿ. ಬರೀ 80 ರುಪೀಸ್ ಅಷ್ಟೇ. ಕ್ವೀನ್ ಸೈಜಲ್ಲಿ ನನಗೆ ಸಿಕ್ಕಿರೋದು. ಕ್ವೀನ್ ಸೈಜ್ ಅಂದರೆ ನಮ್ಮ ಮಂಚ ಎಷ್ಟಿದೆಯೋ ಹಾಸಿಗೆ ಅಷ್ಟಕ್ಕೂ ಫುಲ್ಲು ಕವರ್ ಆಗಿದೆ. ನಾನು ಅದ್ರ ಮೇಲೆ ಈ ಥರ ಅಂದರೆ ವಾರಕ್ಕೆ 2 ಸಲ ಈ ಥರ ಚೇಂಜ್ ಮಾಡೋದು ಬಟ್ಟೆನ. ಯಾಕಪ್ಪ ಅಂದರೆ ಈ ಮಳೆಯಿಂದಾಗಿ ಜಾಸ್ತಿ ಚೇಂಜ್ ಮಾಡಿ ಮತ್ತು ಒಣಗಿಸೋಕ್ಕೂ ಕೂಡ ನಮಗೆ ಜಾಗ ಇಲ್ಲ. ಹಾಗಾಗಿ ಮನೆ ಒಳಗಡೆ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಬಟ್ಟೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮ್ಮವಿಲ್ಲ ಅಂದರೆ ನನ್ನ ಮಕ್ಕಳವಾದ್ರೂ ಜಾಸ್ತಿ ಬಟ್ಟೆ ಹಾಕ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲೆಲ್ಲ ಅಂಟ್ಕೊಬಿಟ್ಟಿದ್ದೀನಿ ಬಟ್ಟೆ ವಾಶ್ ಮಾಡೋಕ್ಕೆ. ಎಷ್ಟು ಈ ನೋಡಿ, ನಮ್ಮದು ಸೀಟ್ ಮನೆ ಅಂದರೆ 2 ಮನೆ ಇದೆ ನಮ್ಮದು. ಸೊ ಆ ಕಡೆ ಒಂದು ಮನೆ ಇದೆ, ಈ ಕಡೆ ಒಂದು ಮನೆ ಇದೆ. ಇಲ್ಲಿ ನಾವು ಜಾಸ್ತಿ ಇಲ್ಲೇ ಸ್ಟೇ ಆಗೋದು. ಅಲ್ಲೇನಿದ್ರು ಹಬ್ಬ ಹುಣ್ಣಿಮೆಲಿ ಮತ್ತು ಊಟ ತಿಂಡಿ ಎಲ್ಲ ಅಲ್ಲೇ, ನಾವು ಮಲ್ಕೊಳ್ಳೋದೆಲ್ಲ ಇಲ್ಲೇ. ಹೀಗೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿಚುಯೇಷನು ಈ ಥರ. ನನಗೆ ಈ ವಾಷಿಂಗ್ ಮಿಷಿನ್ ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಬೇಕಾದರೆ, ಲಿಂಕ್ ಎಲ್ಲ ಏನಿಲ್ಲ ಅಂದರೆ ಇಲ್ಲಿ ಹತ್ರ ನಮ್ಮ ನಿಯರ್ ಬೈ ಯಾರಾದರೂ ಇದ್ದರೆ ಬೇಕಾದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಅಡ್ರೆಸ್ ಬೇಕಾದರೆ ನಾನು ಕೊಡಿ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಪಿನ್ ಮಾಡ್ತೀನಿ. ಇವಾಗ ಇದೆಲ್ಲ ತೆಗಿಬೇಕು.
ನಾನು ಗಗನ ಪುಟ್ಟಿನ ನಮ್ಮಮ್ಮ ಮನೆ ಬಿಟ್ಟು ಬಂದಿರೋ ಉದ್ದೇಶನೇ ಅಷ್ಟು. ಇದೆಲ್ಲ ವಾಶ್ ಮಾಡಬೇಕು, ಅವಳು ಬಿಡಲ್ಲ, ಬಂದು ಆ ಮಷಿನ್ನ ಮುಡ್ತಾನೆ ಇರ್ತಾಳೆ, ವಾಶ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗ ಮಧ್ಯಾಹ್ನದ ಊಟನೂ ಮುಗೀತು. ಹೀರೆಕಾಯಿ ಬೇಳೆ ಬಸ್ಸಾರು. ನೋಡಬೇಕು, ಮಳೆ ನಿಲ್ತಾ ಇಲ್ಲ. ನಾನಂತೂ ಫುಲ್ ನೆಂದೋಗ್ಬಿಟ್ಟಿದ್ದೀನಿ, ಸೀರಿಯಸ್ ಆಗಿ ಫುಲ್ ನೆಂದೋಗಿದ್ದೀನಿ. ಮಳೆಲೇ ಬಟ್ಟೆ ಎಲ್ಲ ಜಾಲ್ಸಾಕಿದ್ದಾಯಿತು ನೋಡಿ. ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು ಇನ್ನು. ನೋಡಿ ಇಲ್ಲೇ ವಾಶ್ ಮಾಡಿ ಒಣಗಾಕ್ತಾ ಇರೋದು. ಇದು ಎದುರುಗಡೆ ಅವ್ರ ಮನೆ, ಅದು ಸೀಟು. ನಮ್ದು ಇನ್ನೊಂದು 2 ಮಿನಿಟ್ಸ್ ಅಷ್ಟೇ ಬಟ್ಟೆ ಎಲ್ಲ ವಾಶ್ ಮಾಡಿ. ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಇದನ್ನೆಲ್ಲ ವಾಶ್ ಮಾಡಬೇಕು. ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಸಿಗೆ ಎಲ್ಲ ತೆಗ್ದು ಫೋಲ್ಡ್ ಮಾಡ್ತಾಯಿದ್ದೀನಿ ಬೆಡ್ಶೀಟ್ಗಳನ್ನ. ನಮ್ಮ ಗಗನಪುಟ್ಟಿ ಸುಸು ಮಾಡಿಬಿಡ್ತಾಳೆ. ಸೊ ಹಂಗಾಗಿ ಇದನ್ನೆಲ್ಲ ಫಸ್ಟು ತೆಗೆದುಬಿಟ್ಟು ಆಮೇಲೆ ಬೇರೆ ಹಾಸಿಗೆ ಬಟ್ಟೆನ ಹಾಸ್ತೀನಿ. ಇದು ಅಷ್ಟೇ, ಮೀಶೋದಲ್ಲಿ ತೊಗೊಂಡಿತ್ತು. 1 ವೀಕ್ ಏನೋ ಆಯ್ತು ಇದನ್ನು ತೊಗೊಂಡು. 200 ರುಪೀಸ್ಗೆ ನೋಡಿ. ಕ್ವೀನ್ ಸೈಜು ಎಷ್ಟು ದೊಡ್ಡದಿದೆ ನಮ್ಮದು ಮಂಚ, ಕ್ವೀನ್ ಸೈಜು. ನಾವು ಇದರಲ್ಲಿ 4 ಮೆಂಬರ್ಸ್ ಮಲ್ಕೋತೀವಿ. ನನ್ನ 2 ಮಕ್ಕಳು, ನಾನು, ನಮ್ಮ ಮನೆಯವ್ರು, 4 ಜನನೂ ಕಂಫರ್ಟಬಲ್ ಇದೆ ಮಲ್ಕೊಳ್ಳೋಕ್ಕೆ. ಹಾಗಾಗಿ ನಿಮಗೂ ಏನಾದರೂ ಬೇಕಾದರೆ ಇದ್ರ ಲಿಂಕ್ ಕೂಡ ಕೇಳಿ, ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟು ಇದೆಲ್ಲ ಮಡ್ಚಿಬಿಡ್ತೀನಿ ನಾನು. ಮಡ್ಚಿಬಿಟ್ಟು ಇದನ್ನೆಲ್ಲ ವಾಶ್ ಮಾಡೋಕೆ ಹಾಕಿ ನೋಡಿ. ಇಲ್ಲಿ ಇದಿರೋದ್ರಿಂದ ನಮಗೆ ಎಷ್ಟು ಯೂಸ್ ಆಗ್ತಿದೆ ಗೊತ್ತಾ. ಇದಿರೋದ್ರಿಂದ ಹಾಸಿಗೆ ಮತ್ತು ಇದು ಎರಡೂ ಕೂಡ ನಮಗೆ ಸೇವ್ ಆಗಿದೆ. ಇಲ್ಲ ಅಂದಿದ್ರೆ ಮುಗೀತು ಕತೆ ಅಂತಲೇ ಹೇಳ್ಬೋದು. ಸಂಜೆಗೆ ಪಡವಲಕಾಯಿ ತೊಗೊಂಡು ಬಂದಿದ್ದೀನಿ, ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ನೋಡೋಣ, ಆ ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಯಾಕಪ್ಪ ಅಂತ ಅಂದರೆ ಗಗನಪುಟ್ಟಿ ಇಟ್ಕೊಂಡು ಸೀರಿಯಸ್ಸಾಗಿ ಏನಂದರೆ ಏನೂ ಮಾಡೋಕ್ಕಾಗಲ್ಲ. ಪಾತ್ರೆ ಕೂಡ ಅವಳನ್ನ ಎತ್ಕೊಂಡು ಸಜ್ಜೆ ಮೇಲೆ ಕೂರಿಸಿ ಆಮೇಲೆ ತೊಳ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಆದರೆ ಪಟ ಅಂತ 1-2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಎಷ್ಟು ಬೇಗ ಮಾಡ್ಬೋದು ಗೊತ್ತಾ. ಒಂದು 10-15 ನಿಮಿಷಕ್ಕೆಲ್ಲ ಬಸ್ಸಾರು ಸೂಪರಾಗಿ ರೆಡಿ ಆಗುತ್ತೆ. ಪಡವಲಕಾಯಲ್ಲಿ ಎಷ್ಟು ರೆಸಿಪಿಗಳನ್ನ ಮಾಡ್ಬೋದು ಗೊತ್ತಾ. ಇಲ್ಲಿಲ್ಲ, ಆ ಮನೇಲಿ ಇಟ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಅನ್ಸುತ್ತೆ. ಇವಾಗ ಜಸ್ಟ್ ತೊಗೊಂಬಂದಿದ್ದು ತೋರಿಸ್ತೀನಿ ನಾನು. ಪಡವಲಕಾಯಿಲಿ ಯಾವ್ಯಾವ ಥರ ರೆಸಿಪಿಗಳನ್ನ ಮಾಡ್ಬೋದು ಅಂತ ಅಂದರೆ, ಆ್ಯಕ್ಚುಲಿ ಬಸ್ಸಾರು ಮಾಡಿದ್ರೆ ನಮ್ಮ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ಬಸ್ಸಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಬೇಕಾದರೆ ಸಂಜೆ ಆ ವ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಓಕೆನಾ. ಇವಾಗ ಫಸ್ಟು ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ನೋಡಿ ಫೈನಲಿ ಹಾಸಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಹೇಗಿದೆ ಅಂತ. ಹಿಂಗಿದೆ ಹಾಸಿಗೆ, ನೋಡ್ಕೊಳ್ಳಿ ಇಷ್ಟು ನೀಟಾಗಿ ಹಾಸಿದ್ದೀನಿ. ಈ ನನ್ನ ಮಕ್ಕಳು ಬಂದ ಮೇಲೆ, ಹಿತೈಷಿ ಗಗನ ಇಬ್ಬರು ಬಂದ ಮೇಲೆ ಇದ್ರ ಸಿಚುಯೇಷನ್ನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಹಾಗೆ ಚೇಂಜ್ ಮಾಡಿಬಿಟ್ಟಿರ್ತಾರೆ ಇಬ್ಬರು ಕೂಡ. ಎಷ್ಟೊತ್ತಿಂದ ಹಾಸಿದ್ದೀನಿ ಗೊತ್ತಾ. ಇದನ್ನು ಸುತ್ತ ಎಲ್ಲ ಅಂದರೆ ನೀಟಾಗೆಲ್ಲ ಸಿಗಿಸ್ಕೊಂಡು ಬರಬೇಕು ಸುತ್ತ. ಇಲ್ಲ ಅಂತಂದರೆ ಹಂಗೆ ಮಲ್ಕೊಂಡಿದ್ದಾಗ ಒದ್ದಾಡಿದ್ರೆ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಹಾಸಿದ್ದೀನಿ. ಬಟ್ಟೆ ಇನ್ನೂ ವಾಶ್ ಮಾಡಿಲ್ಲ, ಮಾಡ್ತಾನೇ ಇದ್ದೀನಿ ನೋಡಿ. ಮತ್ತು ಅದೇ ಈವ್ನಿಂಗು ವ್ಲಾಗ್ ಹೇಳಿದ್ನಲ್ಲ, ಪಡವಲಕಾಯಿ ಸಾಂಬಾರು ರೆಸಿಪಿ ತೋರಿಸ್ತೀನಿ ಅಂತ. ಆದರೆ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಗಗನಪುಟ್ಟಿ ನೋಡ್ಕೋಬೇಕು ಕಂಡೀಷನಲ್ಲೇ ಹೇಗಿದೆ ಅಂತ. ಅವ್ರ ಮೇಲೆ ನಾನು ತೋರ್ಸೋಕ್ಕಾಗೋದೆಲ್ಲನೂ. ಹಿತೈಷಿಗೆ ಬುಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ, ಇನ್ನೂ ಅದನ್ನು ಬೈಂಡಿಂಗ್ ಕೂಡ ಹಾಕಿಲ್ಲ. ಅದೆಲ್ಲ ಬೈಂಡಿಂಗ್ ಎಲ್ಲ ಹಾಕಬೇಕು. ಮಳೆಯಿಂದಾಗಿ ಎಲ್ಲ ಕೆಲಸ ಅರ್ಧಕ್ಕರ್ಧ ಪೆಂಡಿಂಗು. ಓಕೆ, ಮತ್ತು ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೊಂದು ತೋರಿಸ್ಬೇಕಿತ್ತು. ಇದು ಆನ್ಲೈನ್ ಏನಲ್ಲ, ಇದು ಹಾಸಿಗೆ ಬಟ್ಟೆ ಆನ್ಲೈನ್ ಅಲ್ಲ, ಇಲ್ಲೇ ಲೋಕಲ್ ಅಂಗಡಿಲಿ ತೊಗೊಂಡಿತ್ತು. ಇದು ಅಷ್ಟೇ 200 ಸಮಥಿಂಗು, ಇಲ್ಲ 300 ಒಳಗಡೆನೆ ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ. ಕವರು ಅಷ್ಟೇ ನೋಡಿ, ಪಿಲ್ಲೋ ಕವರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಕಿತ್ತೋಗುತ್ತಪ್ಪ ಅನ್ನೋ ಥರ ಏನಿಲ್ಲ. ಓವರ್ಲಾಕು 3 ನೀಡ್ಲು ನೋಡಿದ್ರಾ, ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ. ನಮ್ಮನೆಯವ್ರು ಏನು ಗೊತ್ತಾ, ಯಾವುದಕ್ಕಾದರೂ ಆಗಲಿ ಅವರು ಮನೆಗೆ ಯಾವ್ದು ಆಗಿ ಬರುತ್ತೆ ಇದ್ರ ಮೇಲೆ. ನಾನು ಸ್ವಲ್ಪ ಇದು ಏನಂತಾರೆ, ಅದೇ ಪಿಕಾಕು ಮತ್ತು ರಾಧಾಕೃಷ್ಣ ಈ ಥರ ಎಲ್ಲ ಆನ್ಲೈನಲ್ಲಿ ನೋಡಿ ತರಿಸ್ತೀನಿ ಎಂದೆ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಮಕ್ಳಿಗೂ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ನಮ್ಮನೆಯವ್ರು ಏನಪ್ಪ ಅಂತಂದರೆ ಆ ಥರ ಎಲ್ಲ ಮಾಡಬಾರ್ದು. ಯಾರೋ ಏನೋ ಹೇಳ್ತಾರೆ ಅಂತ ಕೇಳಬಾರ್ದು. ನಮಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಇರಬೇಕು. ಮತ್ತು ಇನ್ನೊಂದು ಏನು ಹೇಳ್ತಾರೆ ನಮ್ಮ ಮನೆಯವರು ಅಂದರೆ, ಈಗ ಮನೆಗೆ ವಾಲ್ಗೆ ಪೇಂಟ್ ಇದೇ ಥರನೇ ಹೊಡಿಸ್ಬೇಕಂತ ಇರುತ್ತೆ ನೋಡಿ ಶಾಸ್ತ್ರ. ಅದೆಲ್ಲ ಚೆನ್ನಾಗಿ ನಂಬ್ತಾರೆ, ಅದೇ ಥರನೇ ಮಾಡ್ತಾರೆ.
ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ಮನೆಯವರು ಏನಾದರೂ ಒಂದು ಹೇಳಿದ್ರೆ ಅದು ಪಕ್ಕ ಹಾಗೆ ಆಗುತ್ತೆ. ಓನ್ ಎಕ್ಸ್ಪೀರಿಯನ್ಸು ನಾನೇ ಇದ್ದೀನಿ. ಅದೇನಪ್ಪ ಅಂತ ನಿಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇತ್ತು ಕೇಳಲೇಬೇಕಂತ ಇದ್ದರೆ 100ಕ್ಕೆ 100% ನಾನು ಹೇಳ್ತೀನಿ. ನಮ್ಮ ಮನೆಯವ್ರು ಹೇಳಿರೋದು, ನಾನು ಮದುವೆಯಾಗಿ 9 ವರ್ಷ ರನ್ನಿಂಗ್ 9 ವರ್ಷ ಕಂಪ್ಲೀಟ್ ಆಗಿದೆ. 9 ವರ್ಷದಲ್ಲಿ ಪಕ್ಕ ಅವ್ರು ಏನೇನು ಹೇಳಿದಾರೋ ಎಲ್ಲ ಕೂಡ ಸಕ್ಸಸ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಹೆಂಗೆ ಹೇಳ್ತಾರೋ ನಾನು ಹಂಗೆ ಜೈ ಅಂತ ಇರೋದೇ ಕೆಲಸ. ಅದಕ್ಕೋಸ್ಕರ ಆ ಥರ ಎಲ್ಲ ತರಿಸ್ಲಿಲ್ಲ. ಆ ಪಿಂಕ್ ಕಲರ್ ನಾನು ತೋರಿಸಿದ್ನಲ್ಲ ಆವಾಗಲೇ ಹಾಸಿಗೆ ಬಟ್ಟೆ, ಅದು ಅಷ್ಟೇ ಅವರೇ ಸೆಲೆಕ್ಟ್ ಮಾಡಿದ್ದು. ಇದೇ ಥರ ಇರಲಿ, ಯಾಕಂದರೆ ಗಂಡ ಹೆಂಡತಿ ಮಲ್ಕೊಳ್ಳೋ ಜಾಗದಲ್ಲಿ ಯಾವ್ಯಾವ ಥರ ಇರಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಹಂಗಾಗಿ ಅದೇ ಥರನೇ ಹಾಕ್ಸ್ಕೊಂಡಿದ್ದು. ನನ್ನ ಮುಖದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟೊಂದು ಥರ ಎಲ್ಲ ವೈಟ್ ಪ್ಯಾಚಸ್ಸು ಅಂತ. ವೈಟ್ ಪ್ಯಾಚಸ್ಸು ಏನಕ್ಕೆ ಬಂದಿದೆಯಪ್ಪ ಅಂತ ಅಂದರೆ ಇಮ್ಯುನಿಟಿ ಕಮ್ಮಿ ಇದೆಯಂತೆ. ಇಮ್ಯುನಿಟಿ ಕಮ್ಮಿ ಇದೆಯಂತೆ ನನಗೆ. ಅದಕ್ಕೋಸ್ಕರ ಬ್ಲಡ್ಡೆಲ್ಲ ಕಮ್ಮಿ ಆಗಿದೆ. ಯಾಕಂದರೆ ಗಗನಪುಟ್ಟಿ ಹುಟ್ಟಿದಾಗ ನನಗೆ 2 ಸತಿ ಆಪ್ರೇಷನ್ ಆಯಿತು. ನಾನು ಆ ವಿಷಯ ನಿಮಗೆ ಶೇರೇ ಮಾಡ್ಕೊಂಡಿಲ್ಲ. ಖಂಡಿತ ಯಾರಿಗಾದರೂ ಡೆಲಿವರಿ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಅದು ನನಗೆ 6ರಿಂದ 7 ತಿಂಗಳು ಬ್ಲೀಡಿಂಗ್ ಆಗೋಯ್ತು. ಅಂದರೆ ಬ್ಲೀಡಿಂಗ್ ಅಂದರೆ ಆಪ್ರೇಷನ್ ಮಾಡಿರೋ ಜಾಗದಿಂದ ಎದ್ದು ನಿಂತ್ಕೊಂಡ್ರೆ ಸಾಕು ಫುಲ್ಲು ಎಲ್ಲ ಬ್ಲೀಡಿಂಗ್ ಬಂದ್ಬಿಡೋದು. ಆ ಥರ ಕಂಡೀಷನ್ನೆಲ್ಲ ಎದುರಿಸಿರೋ ಅಂಥದ್ದು. ಸೊ ಅದಕ್ಕೋಸ್ಕರ ಬ್ಲಡ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇಮ್ಯುನಿಟಿ ಕಮ್ಮಿ ಆಯ್ತಂತೆ ನನಗೆ. ಅದಕ್ಕೆ ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಇದೆ. ಈಗ ಅದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂತ ಅಂದರೆ ಐರನ್ ಟ್ಯಾಬ್ಲೆಟ್ ಒಂದೇ ಟ್ರೀಟ್ಮೆಂಟ್, ಅದಕ್ಕೆ ಬೇರೆ ಏನಿಲ್ಲ. ಮತ್ತು ಆ್ಯಪಲ್, ದಾಳಿಂಬೆ ಹಣ್ಣು, ಕ್ಯಾರೆಟು, ಬೀಟ್ರೂಟು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ತರಕಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿನ್ನಬೇಕು. ಅದು ತಿಂದ್ರೇ ಕಮ್ಮಿ ಆಗೋದು ಅಂತಲೂ ಕೂಡ ಹೇಳಿದ್ದಾರೆ. ಓಕೆ, ಬಟ್ಟೆ ವಾಷಿಂಗ್ ಅದು ಸ್ಟಾಪ್ ಆಯಿತು. ಈಗ ಅದನ್ನ ಹೋಗಿ ಜಾಲ್ಸಿ ಹಾಕ್ಬಿಟ್ಟು ಆಮೇಲೆ ನಾನು ನಮ್ಮಮ್ಮ ಮನೆ ಹತ್ರ ಹೋಗ್ತೀನಿ. ಹೋಗಿ ನಮ್ಮ ಗಗನಪುಟ್ಟಿ ಏನು ಮಾಡ್ತಾವಳೆ ಅಂತ ಅವಳದು ಸ್ವಲ್ಪ ವ್ಲಾಗ್ನ ತೋರಿಸ್ತೀನಿ ನಿಮಗೆ. ಓಕೆನಾ? ಓಕೆ, ಮತ್ತು ಯಾಕೆ ನಾನು ಬಂದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ನಂಬಲ್ಲ ನೋಡಿ, ಇದು ಒಂದೇ ಒಂದು ಹಾಸಿಗೆ ಬಟ್ಟೆ ಎಷ್ಟು ಕಲೆ ಇದೆ ನೋಡಿ, ಎಷ್ಟು ಕೊಳೆ ಇದೆ ನೋಡಿ. ನೋಡಿದ್ರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ನೋಡಿ. ಇವಾಗ ಬಿಡ್ತೀನಿ ನೋಡಿ, ಎಷ್ಟು ಗಲೀಜು. ಇದು ಸಿಮೆಂಟ್ ಕಲ್ಲರೇ ಇರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ ನೋಡಿ. ಎಷ್ಟು ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ರೀ ನೋಡಿ. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಎಷ್ಟು ಗಲೀಜಿದೆ ಅಂದರೆ ಅಪ್ಪ ದೇವ್ರೆ. ಅಷ್ಟು ಅದು ಗಗನಪುಟ್ಟಿಗೆ ಹಾಸದ ನಾವು ಅಡಿಗೆ, ಹಾಸಿಗೆ ಅಡಿಗೆ ಅದನ್ನು ಹಾಸ್ತೀವಿ. ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂದರೆ ಅದಕ್ಕೋಸ್ಕರನೇ ವಿತ್ ಪ್ರೂಫ್ ತೋರಿಸಿದ್ದೆ ನಾನು. ಅದು ಒಂದೇ ಹಾಕಿತ್ತು, ಅದೊಂದನ್ನೇ 20 ನಿಮಿಷ ಟೈಮ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೋ, ಅದೊಂದೇ ಅಷ್ಟು ಕೊಳೆ ಬಂದಿದೆ ನೋಡಿ. ಅದಕ್ಕೋಸ್ಕರ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ತೋರಿಸಿದ್ದು. ಗೈಸ್, ಇವಾಗ ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀನಿ. ನಮ್ಮ ಗಗನಪುಟ್ಟಿ ನೋಡೋಣ ಹೆಂಗೆ ರಿಯಾಕ್ಷನ್ ಮಾಡ್ತಾಳೆ ಅಂತ. ಸುಮಾರು ಆಗಲೇ ಒಂದು 2 ಅವರ್ ಮೇಲಾಗಿದೆ ನಮ್ಮ ಅಮ್ಮ ಮನೇಲಿ ಬಿಟ್ಟು. ಏನು ಮಾಡ್ತಾವಳು ನೋಡೋಣ ಬನ್ನಿರಿ. ಅವಳ ರಿಯಾಕ್ಷನ್ ಹೆಂಗೈತೆ ಅಂತ ತೋರಿಸ್ತೀನಿ. ನೋಡಿ, ಅಳ್ತಾವಳೆ ಗಗನಪುಟ್ಟಿ. ಅವಳು ನೋಡಿ, ದೊಡ್ಡವಳು ನೋಡಿ, ಕೇಸರಿ ಬಾತ್ ತಿನ್ಕೊಂಡು ಟ್ಯೂಷನಿಗೆ ಕಳಿಸ್ತೀನಿ ಅಂತ ಅಳ್ತಾವಳೆ. ಚಿಕ್ಕವಳು, ದೊಡ್ಡವಳು, ಚಿಕ್ಕವಳು ನೋಡಿ. ಅಮ್ಮ ನೋಡಿ ಬ್ಯಾಟ್ ಹಾಕ್ತಾವ. ಫಸ್ಟ್ ಟೈಮ್ ಅದಾಕಿರೋದು, ಇದು ಸೆಕೆಂಡ್ ಟೈಮ್ ಆಗ್ತಾ ಇದೆ ನೋಡಿ. ಹಿಂಗೆ ಹಿಡ್ಕೊಂಡು ಹಾಕಕ್ಕೆ ಬರಲ್ಲ, ಬೇರೆಯವರೆಲ್ಲ ಹಾಕ್ತಾರೆ ನೋಡಿ, ಪಟ ಪಟ ಅಂತ ನಿಂತ್ಕೊಂಡು ಕುಂತ್ಕೊಂಡು. ಹಂಗೆ ಹಾಕಕ್ಕೆ ಬರಲ್ಲ ನಮ್ಮಮ್ಮ. ಅದು ನಾನು ಎಲ್ಲದ ಮೇಲೆ ಇಟ್ಕೊಂಡು ಹಾಕ್ತಾವ್ರೆ, ಏನೇನೋ ಸಾಧನೆ ಮಾಡ್ತಾವ್ರೆ. ಹೆಂಗಂಗೋ ಆಗ್ತಾವ್ರೆ. ಒಟ್ನಲ್ಲಿ ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು ಅಂತ ಅಲ್ವೇನಮ್ಮ? ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮತ್ತು ಸಾಂಬಾರು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದೆ. ನಿಜ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಅಂದರೆ ಟೈಮ್ ಆಗಲೇ 5:45 ಆಗಿದೆ.
ಎದ್ದಿದ್ದೀನಿ. ಹಿತೈಷಿ ಡ್ಯಾನ್ಸ್ ಕ್ಲಾಸ್ಗೆ ಹೊರಟ್ಲು. ಅಂದರೆ ಜಿಮ್ನಾಸ್ಟಿಕ್ ಇರುತ್ತೆ 6 ಗಂಟೆಯಿಂದ 7 ಗಂಟೆವರೆಗೂ. ಅವ್ರ ಪಪ್ಪ ಡ್ರಾಪ್ ಮಾಡೋಕ್ಕೆ ಹೋಗೋರೆ. ಇಲ್ಲಿ ನೋಡಿ ನಿಮ್ಮ ಗಗನ ಪುಟಿ ಎದ್ದು ಏನು ಕೆಲಸ ಮಾಡೋಕ್ಕೆ ನನ್ನ ಬಿಡ್ತಾನೆ ಇಲ್ಲ ನೋಡಿ. ಎದ್ದು ಒಂದೇ ಸಮ ಅಳ್ತಾ ಇದ್ದಾರೆ ನೋಡಿ. ನೋಡಿ ನೋಡಿ ಇವಾಗ ಪಿ ಹೋಗ್ಬೇಕಂತೆ. ಈಗ ನೋಡಿ ಏನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನಂದರೆ ಏನು ಕೆಲಸನ ಮಾಡೋಕ್ಕೆ ಬಿಡ್ತಾ ಇಲ್ಲ ನೋಡಿ. ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಾಯ್. ಹಿಂಗೆ ಏನು ಮಾಡೋಕ್ಕೂ ಬಿಡಲ್ಲ. ಅದಕ್ಕೋಸ್ಕರ ಇವನ್ನ ಇಟ್ಕೊಂಡು ಯಾವ ವ್ಲಾಗ್ನೂ ಮಾಡೋಕ್ಕಾಗಲ್ಲ. ಇವತ್ತು ವಾರ ಬೇರೆ, ವಾರ ಮಾಡಬೇಕು. ನೋಡಿದ್ರೆ ಹಿಂಗೆ ಮಾಡ್ತಾವ್ರೆ. ಅವ್ರ ಪಪ್ಪಂಗೆ ಫೋನ್ ಮಾಡಿ ಹೇಳ್ಬೇಕು ಇವಾಗ. ಎದ್ದಿದ ತಕ್ಷಣ ನೀರು ಕುಡ್ದಿಲ್ಲ ಅಂದರೆ ಬಿಸಿನೀರು, ಇದು ಬಿಸಿನೀರು ರಾತ್ರಿ ಕಾಯಿಸಿ ಫ್ಲಾಸ್ಕಲ್ಲಿ ಇಟ್ಟಿರ್ತೀವಿ. ಎದ್ದಿದ ತಕ್ಷಣ ಬಿಸಿನೀರು ಕುಡಿಲಿಲ್ಲ ಅಂದರೆ 1-2 ಅವರ್ ನನಗಂತೂ ವಾಯ್ಸ್ ಬರೋದೇ ಇಲ್ಲ. ಅದಕ್ಕೋಸ್ಕರ ಫಸ್ಟು ನೀರು ಕುಡಿದ್ಬಿಟ್ಟು ಆಮೇಲೆ ಫುಲ್ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ಗೈಸ್ ಟೈಮ್ ಆಗೋಯ್ತು. ನಮ್ಮ ಗಗನ ಪುಟ್ಟಿ ಇಟ್ಕೊಂಡು ನಾನು ಏನು ಕೆಲಸ ಮಾಡಲಿ ನೋಡಿ. ನೋಡಿ ಹೆಂಗೆ ನೋಡ್ತಾನೆ ನೋಡಿ. 5:45ಗೆ ಎದ್ದವನೇ. ಬಾಯ್. ನಮ್ಮ ಅಮ್ಮ ಕೆಲಸ ಮಾಡ್ಕೋಬೇಕು ಅಂತ ಹೇಳು. ಏನು ಮ್ಯಾ ಒಂಚೂರು ಹೇಳ ಮಾತು ಕೇಳಲ್ಲ ನೋಡಿ. ಎದ್ದೆದ್ದು ನಿಂತ್ಕೋತಾಳೆ, ಎದ್ದೆದ್ದು ಕೂತ್ಕೋತಾಳೆ. ನಾನು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಮಗಿತ್ತು ಎಷ್ಟು ಚೆನ್ನಾಗಿ ಕಸ ಎಲ್ಲ ಗುಡಿಸ್ತಾಳೆ. ಇನ್ನೇನು ನನಗೆ ಟೆನ್ಷನ್ ಇಲ್ಲ. ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳ್ಬಿಟ್ಟು. ಮಳೆ ಇರೋದ್ರಿಂದ ನನ್ನ ಮಗಳು ಬಟ್ಟೆನೆಲ್ಲ ನೋಡಿ ಅಲ್ಲಿ ಏನು ಕಿಟಕಿಗೆಲ್ಲ ಹಾರಾಕ್ಬಿಟ್ಟಿದ್ದೀವಿ. ನಮ್ಮ ಹಿತೈಷಿ ಎಷ್ಟು ಚೆನ್ನಾಗಿ ಕಸ ಗುಡಿಸ್ತಿದ್ದಾಳೆ ನೋಡಿ. ಹಂಗೆ ಒಂದು ಸ್ವಲ್ಪನೂ ಎಲ್ಲೂ ಕಸ ಎಲ್ಲ ಬಿಟ್ಟಿಲ್ಲ. ನೀಟಾಗಿ ಎಲ್ಲ ಎತ್ತಿಟ್ಟು ನೋಡಿ ಜೋಡಿಸಿ. ಮತ್ತು ನೋಡಿ ನಾನು ಹಾಕೋ ಮ್ಯಾಟೆಲ್ಲ ತೆಗ್ದು ಇಲ್ಲಿ ಹಾಕವಳೆ. ಪಿಂಕಿ ಎದ ಮೇಲೆ ಇದ್ದಾಳೋ. ಇದೆಲ್ಲ ಸ್ಲ್ಯಾಬು ತೆಗ್ಸಾಕಿದ್ವಲ್ಲ ಅದು ಇಲ್ಲಿ ಆಚೆನೇ ಇದೆ. ನನ್ನ ಮಗಳಿಗೆ ನೋಡಿ ಪಾಪ ಎಲ್ಲನೂ ಮಾಡ್ತಾ ಅವಳೆ. ಮಮ್ಮಿ ಎತ್ತಿಡು. ನನ್ನ ಮಗಳು ನೋಡಿ ಮಮ್ಮಿ ನೀನು ವಿಡಿಯೋ ಮಾಡಿವಂತೆ ಆಮೇಲೆ ಎತ್ತಿಡು ಮಮ್ಮಿ ಅಂತ ನೀಟಾಗಿ ಪಾಪ ಕಸ ಎಲ್ಲ. ನಾನು ಬಸ್ಸಾರಿತ್ತು ಅದಕ್ಕೇ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಯಾಕಂತ ಅಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರ ಗಗನ ಪುಟ್ಟಿನ ನಮ್ಮ ಅತ್ತೆಯವರು ಕರ್ಕೊಂಡು ಹೋಗವ್ರೆ. ಅದಕ್ಕೋಸ್ಕರ ಇದು ಚಿಕ್ಕ ಪಾತ್ರೆ. ಇದು ನಾವು ಮುದ್ದೆ ಮಾಡೋಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. 2 ಮುದ್ದೆ ಅಲ್ವಾ, ಸುಮ್ಮನೆ ದೊಡ್ಡ ಪಾತ್ರೆ ಎಲ್ಲ ಬೇಡ ಅಂದ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಆಮ್ಲೆಟ್ ಕೂಡ ಹಾಕ್ತಾಯಿದ್ದೀನಿ. ಆಮ್ಲೆಟ್ ಹಾಕಿ ಬಸ್ಸಾರು ಮುದ್ದೆ ಆಮ್ಲೆಟ್ ಇದಿಷ್ಟು ತಿಂದ್ಬಿಟ್ಟು ಮಲ್ಕೋತೀನಿ. ಇವತ್ತಿನ ಡೇ ಹೇಗೋಯ್ತು ಅನ್ನೋದನ್ನ ಪೂರ್ತಿ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ. ನನ್ನ ಡೈಲಿ ಬ್ಲಾಗ್ ಬೇಕಾದರೆ ಕೇಳಿ. ಓಕೆನಾ? ಗಗನ ಪುಟ್ಟಿ ಬ್ಲಾಗ್ ಬೇಕಾದರೆ ಕೇಳಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಗ ಟಾಟಾ ಬಾಯ್ ಬಾಯ್.